ಹಾಯ್ ಹಲೋ ನಮಸ್ತೆ ಮೈ ಚಾನಲ್ ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ರೀತಿ ಮೂವ್ ಆಗುತ್ತೆ, ಯಾವ ರೀತಿ ರಿಯಾಕ್ಟ್ ಆಗಬಹುದು ಅಂತ ಡಿಸ್ಕಸ್ ಮಾಡೋಣ. ಸೊ ಆಸ್ ಆಫ್ ನಾನು ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಮತ್ತೆ ಮಿಡ್ ಕ್ಯಾಪ್ ನಿಫ್ಟಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಟ್ರೇಡ್ ಮಾಡಕ್ಕೆ. ಬಿಕಾಸ್ ನಾಳೆ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಇದೆ, ಸೊ ನಿಫ್ಟಿ ಸ್ವಲ್ಪ ದೂರ ಇರುತ್ತೆ ಎಕ್ಸ್ಪೈರಿ, ಹಾಗಾಗಿ ನೋಡೋಣ. ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಲಾಸ್ಟ್ ಫ್ಯೂ ಮಂತ್ಸ್ ಇಂದ ಬ್ಯಾಂಕ್ ನಿಫ್ಟಿ ಒಂದು ರೇಂಜ್ ಅನ್ನ ಕ್ರಿಯೇಟ್ ಮಾಡಿದೆ ಆಲ್ರೆಡಿ, ಅಂಡ್ ಈ ಟ್ರೆಂಡಿನ 50% ಕೂಡ ರಿಟ್ರೇಸ್ ಆಗಿದೆ ಅಂಡ್ ಅಗೇನ್ ಇದು ಮೇಲೆ ಹೋಗ್ತಾ ಇದೆ. ಓಕೆ, ಸೊ ಸಮ್ ಸ್ಪೆಷಲ್ ನ್ಯೂಸಸ್ ಇದೆ, ಅದರ ಪ್ರಕಾರ ಯಾವ ರೀತಿ ರಿಯಾಕ್ಟ್ ಆಗ್ಬೋದು. ಇವಾಗ ನಾನು 1 ಮಂತ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ, ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಆಲ್ಮೋಸ್ಟ್ ಇದು ನಿಯರ್ ಟು ಹ್ಯಾಮರ್ ಕ್ಯಾಂಡಲ್ ರೀತಿ ಫಾರ್ಮ್ ಆಗ್ತಿದೆ. ಸೊ ಈ ಕ್ಯಾಂಡಲ್ ಪ್ರಕಾರ ನೋಡ್ಬೇಕಂದ್ರೆ ಆಲ್ವೇಸ್ ಬೈಯಿಂಗ್ ಅಪಾರ್ಚುನಿಟಿನ ನೋಡ್ಬೇಕಾಗುತ್ತೆ. ಓಕೆ, ಅಂಡ್ 320 to 370 ಸೀಟ್ಸ್ ಎಕ್ಸ್ಪೆಕ್ಟೇಷನ್ಸ್ ನ್ಯೂಸ್ ಬರಬಹುದು ಅಂತ ಇದೆ. ಸೊ 320 to 370 ಆಲ್ರೆಡಿ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಅಷ್ಟೇ ಬಂತು ಅಂದ್ರೆ ಇಟ್ ಈಸ್ ಅ ಪಾಸಿಟಿವ್, ಯಾಕಂದ್ರೆ ಮಾರ್ಕೆಟ್ಗೆ ಏನ್ ನಡೀತಾ ಇದೆ ಅಂಡ್ ಏನ್ ಆಲ್ರೆಡಿ ಎಕ್ಸ್ಪೆಕ್ಟೆಡ್ ಇದೆ ಅದು ಸೀದಾ ನಡೀತಾ ಹೋಗ್ಬಿಟ್ರೆ ಅದು ಪಾಸಿಟಿವ್ ಆಗಿದೆ. ಸೊ ಸಡನ್ಲಿ ಅಕಸ್ಮಾತ್ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಬಂತು ಅಂತ ತಿಳ್ಕೊಳ್ಳಿ. ಸೊ ತುಂಬಾ ಜಾಸ್ತಿ ಬಂದ್ರೆ ದಟ್ ಈಸ್ ಹ್ಯಾಪಿನೆಸ್. ಓಕೆ, ಸೊ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್. ಬಟ್ ಅಕಸ್ಮಾತ್ ಅನ್ಎಕ್ಸ್ಪೆಕ್ಟೆಡ್ ಕೆಳಗಡೆ ಬಂತು, ಕಡಿಮೆ ಸೀಟ್ಸ್ ಬಂತು ಅಂತ ತಿಳ್ಕೊಳ್ಳಿ, ಸೊ ಡೆಫಿನೆಟ್ಲಿ ಅದೊಂದು ನೆಗೆಟಿವ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ಕೆಳಗಡೆ ಹೋಗೋ ಚಾನ್ಸಸ್ ಅಂತೂ ಇರುತ್ತೆ. ಸೊ ಅಕಾರ್ಡಿಂಗ್ ಟು ಮೀ, ಸೊ ಬೈಯಿಂಗ್ ಅಪಾರ್ಚುನಿಟಿ ನೋಡೋದ್ರಲ್ಲೇ ಬೆಟರ್ನೆಸ್ ಇದೆ. ಸೊ ಇವಾಗ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ, ಸೊ ಬೈಯಿಂಗ್ ಅಪಾರ್ಚುನಿಟಿನ ನೋಡೋದಾದ್ರೆ, ಸೊ ಮಾರ್ಕೆಟ್ ಫ್ಲಾಟ್ ಓಪನ್ ಆಗ್ಬೇಕು ಅಂಡ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಆಲ್ಮೋಸ್ಟ್ ಇಟ್ ಈಸ್ ಇಂಡಿಸಿಷನ್ ಕ್ಯಾಂಡಲ್ ಆಗಿದೆ ಅಂಡ್ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಫ್ಲಾಟ್ ಓಪನ್ ಆಗ್ಬೇಕು. ಕಂಪ್ಲೀಟ್ಲಿ ಗ್ಯಾಪ್ ಡೌನ್ ಓಪನ್ ಆದ್ರೆ ಮಾರ್ಕೆಟ್ ಡೈಸಿ ಇರೋ ಚಾನ್ಸಸ್ ಇದೆ. ಓಕೆ, ಸೊ ಈ ರೀತಿ, ಯಾಕಂದ್ರೆ ಇಲ್ಲಿಂದ ಸ್ಟ್ರಾಂಗ್ ರಿವರ್ಸಲ್ ಇದೆ. ಅಕಸ್ಮಾತ್ ಈ ರೇಂಜ್ ಅಲ್ಲಿ ಏನಾದ್ರು ಓಪನ್ ಆಯ್ತು, ಟೈಮ್ ಸ್ಪೆಂಡ್ ಮಾಡಾಯ್ತು, ಸೊ ಕಂಪ್ಲೀಟ್ಲಿ ಆಮೇಲೆ ಹೈ ಬ್ರೇಕ್ ಆಗಿದ್ರೆ ವಿ ಕ್ಯಾನ್ ಗೋ ಫಾರ್ ಕಾಲ್ ಆಪ್ಷನ್ಸ್ ಅಥವಾ ಲಾಂಗ್ ಪೊಸಿಷನ್ಸ್ ನೋಡಬಹುದು. ಸೊ ಇಲ್ಲಿಂದ ಡೈರೆಕ್ಟ್ಲಿ ಇದು ಬ್ರೇಕ್ ಆಯ್ತು, ಈ ಲೆವೆಲ್ ಬ್ರೇಕ್ ಆಯ್ತು ಅಥವಾ ಕಂಪ್ಲೀಟ್ಲಿ ಗ್ಯಾಪ್ ಅಪ್ ಓಪನ್ ಆಯ್ತು ಅಂತ ತಿಳ್ಕೊಳ್ಳಿ. ಗ್ಯಾಪ್ ಅಪ್ ಓಪನ್ ಆಯ್ತು, ಸಡನ್ಲಿ ಮೇಲ್ ಹೋಯ್ತು. ಸೊ ಸಡನ್ಲಿ ಮೇಲ್ ಹೋದಾಗ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಗೆ ವೇಟ್ ಮಾಡ್ಬೇಕಾಗುತ್ತೆ. ಸೊ ಮೇಲ್ ಹೋಯ್ತು ಅಂಡ್ ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಆಯ್ತು, ಆಮೇಲೆ ರೀಸೆಂಟ್ ಹೈ ಬ್ರೇಕ್ ಆಯ್ತು, ದೆನ್ ವಿ ಕ್ಯಾನ್ ಟೇಕ್ ಅ ಟ್ರೇಡ್. ಓಕೆ, ಸೊ ಈ ರೀತಿನೂ ರಿಯಾಕ್ಟ್ ಆಗ್ಲಿಲ್ಲ. ಸೊ ಕಂಪ್ಲೀಟ್ಲಿ ಗ್ಯಾಪ್ ಓಪನ್ ಆಯ್ತು, ಓಪನ್ ಆದ ತಕ್ಷಣ ಕೆಳಗಡೆ ಬಂತು. ಸೊ ಯು ಪ್ಯಾಟರ್ನ್ ಅಲ್ಲಿ ನಾವು ನೋಡಬಹುದು ಈ ರೀತಿ, ಈ ಹೈ ಬ್ರೇಕ್ ಆದಾಗ ಎಲ್ಲಿರುತ್ತೆ ಅಂಡ್ ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಓಕೆ, ದಿಸ್ ಇಸ್ ಜಸ್ಟ್ ಆಂಟಿಸಿಪೇಷನ್, 100% ಇದೇ ರೀತಿ ಆಗಲ್ಲ. ಸೊ ಬಟ್ ನಾವು ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಓಕೆ, ಸೊ ಬ್ಯಾಂಕ್ ನಿಫ್ಟಿ ರೀಸೆಂಟ್ ಸ್ವಿಂಗ್ಸ್ ಹೈಯರ್ 49,130 ಅಂಡ್ ರೀಸೆಂಟ್ ಲೋ 48,690 ಅನ್ನ ಬಿಟ್ಟು ಗ್ಯಾಪ್ ಡೌನ್ ಓಪನ್ ಆಗಬಾರ್ದು ಅಕಾರ್ಡಿಂಗ್ ಟು ಮಿ. ಅಂಡ್ ಅಕಸ್ಮಾತ್ ನಾಳೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಬಂತು ಅಂದ್ರೆ, ಸೊ 4th ಜೂನ್ ಇದೆ, ಬಟ್ ಮಾರ್ಕೆಟ್ ಸ್ವಲ್ಪ ಬೇಗನೆ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕಂಪ್ಲೀಟ್ಲಿ 150 ಪಾಯಿಂಟ್ಸ್ ಎಸ್ ಇಟ್ಕೊಂಡು ತುಂಬಾ ದೊಡ್ಡ ಟಾರ್ಗೆಟ್ ಅನ್ನ ನಾವು ಇಟ್ಕೋಬೇಕಾಗುತ್ತೆ. ಮೂವ್ ಆಗೋದಾದ್ರೆ ನಾಳೆನೆ ಕಂಪ್ಲೀಟ್ಲಿ ಮೂವ್ ಆಗ್ಬಿಡುತ್ತೆ ಹಾಗಾಗಿ. ಓಕೆ, ಅಂಡ್ ದೆನ್ ಮಿಡ್ ಕ್ಯಾಪ್ ನಿಫ್ಟಿ ಒಂದ್ಸತಿ ನೋಡೋಣ. ಮಿಡ್ ಕ್ಯಾಪ್ ನಿಫ್ಟಿ ಸ್ಟಿಲ್ ಬುಲ್ಲಿಶ್ ತೋರಿಸ್ತಾ ಇದೆ, ಯಾಕಂದ್ರೆ ಕಂಪ್ಲೀಟ್ಲಿ ಡೌನ್ ಟ್ರೆಂಡ್ ಅಲ್ಲಿ ಇದೆ ಮಾರ್ಕೆಟ್. ಓಕೆ, ಬಟ್ ರೀಸೆಂಟ್ ಸ್ವಿಂಗ್ ಅನ್ನ ಬ್ರೇಕ್ ಮಾಡಕ್ ಆಗ್ಲಿಲ್ಲ. ಸೊ ಮೇಲ್ಗಡೆ ಹೋಯ್ತು ಅಂಡ್ ಇಮಿಡಿಯೇಟ್ಲಿ ರಿವರ್ಸಲ್ ಆಯ್ತು. ಓಕೆ, ಸೊ ಈ ರೀತಿ ಒಂದು ರೀಸೆಂಟ್ ಹೈಯರ್ ಸ್ವಿಂಗ್ ಫಾರ್ಮ್ ಆಗೋ ಚಾನ್ಸ್ ಇದೆ. ಸೈಡ್ ವೇಸ್ ಓಪನ್ ಆಯ್ತು, ಫ್ಲಾಟ್ ಓಪನ್ ಆಯ್ತು, ಹೈ ಬ್ರೇಕ್ ಆಯ್ತು ಅಂದ್ರೆ ಒಂದು ದೊಡ್ಡ ಟಾರ್ಗೆಟ್ ಲೈಕ್ ಅರೌಂಡ್ 250-300 ಪಾಯಿಂಟ್ ಹೋಗ್ಬೋದು. ಅಂಡ್ ನಿಯರ್ಲಿ ಈ ಲೋವರೆಗೂ ಸ್ಟಾಪ್ ಲಾಸ್ ಇರುತ್ತೆ ಅಂಡ್ ಇಲ್ಲಿವರೆಗೂ ನಾವು ಟಾರ್ಗೆಟ್ ಅನ್ನ ಇಟ್ಕೊಂಡು ಸೆಟ್ ಮಾಡಬಹುದು. ಬಟ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗ್ಬೇಕು, ಸೊ ಗ್ಯಾಪ್ ಡೌನ್ ಮಾತ್ರ ಓಪನ್ ಆಗಬಾರ್ದು. ಸೊ ಗ್ಯಾಪ್ ಅಪ್ ಓಪನ್ ಆಯ್ತಾ, ಸೊ ಈ ರೀತಿ ಯು ಪ್ಯಾಟರ್ನ್ ಸಡನ್ಲಿ ಪ್ರಾಫಿಟ್ ಬುಕಿಂಗ್ ಬಂದ್ರೆ ಹೈ ಬ್ರೇಕ್ ಆದಾಗ ಟ್ರೇಡ್ ಮಾಡಬಹುದು, ಅಥವಾ ಗ್ಯಾಪ್ ಓಪನ್ ಆಗಿ ಸೊ ಸೀದಾ ಮೇಲ್ಗಡೆ ಹೋಯ್ತು, ಒಂದು ಸ್ಮಾಲ್ ರಿವರ್ಸಲ್ ಅಂಡ್ ದೆನ್ ಇಟ್ಸ್ ಹೈ ಬ್ರೇಕ್, ಈ ರೀತಿ ನೀವು ಟ್ರೇಡ್ ಮಾಡಬಹುದು ನೋಡಿ. ಅಂಡ್ ದೆನ್ ಅದ ನಂತರ ಫಿನ್ ನಿಫ್ಟಿಯಲ್ಲಿ ನೋಡೋದಾದ್ರೆ, ಫಿನ್ ನಿಫ್ಟಿ ಇಸ್ ಆಲ್ವೇಸ್ ಲೈಕ್ 2 to 3 ಡೇಸ್ ಇಂದ ಸೈಡ್ ವೇಸ್ ಇದೆ. ಓಕೆ, ಇದು ಒಂದು ಟ್ರೆಂಡಿ ಆಗಿತ್ತು ಅಷ್ಟೇ. ಸೊ ಇವಾಗ ಇಲ್ಲಿ ಸೈಡ್ ವೇಸ್ ಇದೆ. ಸೊ ಈ ರೇಂಜ್ ಅನ್ನ ಬಿಟ್ಟು ಮಾರ್ಕೆಟ್ ಹೋಗ್ಬೇಕು, ಫ್ಲಾಟ್ ಓಪನ್ ಆಗಿ ಈ ರೇಂಜ್ ಅನ್ನ ಬಿಟ್ಟು ಮೇಲ್ಗಡೆ ಹೋದ್ರೆ ಇಲ್ಲೊಂದು ಗ್ಯಾಪ್ ಪೆಂಡಿಂಗ್ ಇದೆ ನೋಡಿ, ಈ ಗ್ಯಾಪ್ ಪೆಂಡಿಂಗ್ ಫಿಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿಂದ ಎಷ್ಟು ಪಾಯಿಂಟ್ ಎಕ್ಸ್ಪೆಕ್ಟೇಷನ್ಸ್, ಅರೌಂಡ್ ಒಂದು 200 ಪಾಯಿಂಟ್ಸ್. ಇಫ್ ಪಾಸಿಟಿವ್ ನಾಳೆ 200 ಏನೋ ಅದಕ್ಕಿಂತ ಜಾಸ್ತಿ ಪಾಯಿಂಟ್ಸ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು, ಬಾಯ್.